ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ವಿಜಯ್ ಪದಗ್ರಹಣ ಆಗಿದೆ. ಅದೇ ವಿಜಯ್ ಅವರ ಪ್ರಮಾಣ ವಚನ ಸ್ವೀಕಾರ ಇದೆಯಲ್ಲ, ಅದೇ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಗಮನವನ್ನ ಸೆಳೆದಿತ್ತು. ಸಾಮಾನ್ಯವಾಗಿ ಪ್ರಮಾಣ ವಚನ ಸ್ವೀಕಾರ ಹೇಗೆ ನಡೆಯುತ್ತೆ? ಅದು ಒಂದು ಪ್ರಮಾಣ ವಚನ ಸ್ವೀಕಾರ ಮಾಡೋದಕ್ಕೆ ಒಂದು ಡಾಕ್ಯುಮೆಂಟ್ ಇರುತ್ತೆ, ಆ ರೆಡಿ ಡಾಕ್ಯುಮೆಂಟ್. ಅದನ್ನ ಓದಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಬೇಕು. ಎಲ್ಲವೂ ಅದರಲ್ಲೇ ಬರೆದಿರುತ್ತೆ. ಸಾಮಾನ್ಯವಾಗಿ ಯಾರೇ ಮುಖ್ಯಮಂತ್ರಿ ಆದ್ರೂ ಯಾರೇ ಮಂತ್ರಿ ಆದ್ರೂ ಅದನ್ನೇ ಓದ್ತಾರೆ. ಆದ್ರೆ ವಿಜಯ್ ಅವರ ಪ್ರಮಾಣ ವಚನ ಸ್ವೀಕಾರ ಬಹುತೇಕ ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಅವರು ಕೊಟ್ಟಿದ್ದನ್ನ ಓದೋದಕ್ಕೆ ಹೋಗೋದಿಲ್ಲ, ಖುದ್ದಾಗಿ ತಾವೇ ಮಾತನಾಡ್ತಾರೆ. ಸಿನಿಮಾ ರೀತಿಯಲ್ಲಿ, ಸಿನಿಮಾ ಸ್ಟೈಲ್ ನಲ್ಲಿ ಆ ಒಂದು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ. ಅವ್ರು ಹೇಳಿದಂತಹ ಸ್ಟೈಲ್, ಅವರ ಮಾತಿನಲ್ಲಿದ್ದಂತಹ ಫೋರ್ಸ್, ಅವರ ಮಾತಿನಲ್ಲಿದ್ದಂತಹ ಕಮಿಟ್ಮೆಂಟ್ ಎಲ್ಲರ ಗಮನ ಸೆಳೆದಿದೆ. ಶಿಳ್ಳೆ ಚಪ್ಪಾಳೆಗಳ ಕರಾಡತನ, ಅಷ್ಟು ದೊಡ್ಡ ಮಟ್ಟಿಗೆ ಒಂದು ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡುವಂತಹ ಪ್ರಯತ್ನ ಪ್ರಮಾಣ ವಚನ ಸ್ವೀಕಾರದಲ್ಲೇ ವಿಜಯ್ ಅವರು ಮಾಡಿದ್ದಾರೆ. ವಿಜಯ್ ಅವರ ಈ ಪ್ರಮಾಣ ವಚನ ಸ್ವೀಕಾರ ಸಮಾರಂಭದಲ್ಲಿ ಒಂದು ಆಗ್ಲೇ MGR ಬಗ್ಗೆ ಉಲ್ಲೇಖ ಮಾಡ್ತಾ ಇದೆ. ಅವರು ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿ 1978ರಲ್ಲಿ ಅವರು ಮುಖ್ಯಮಂತ್ರಿ ಆದಾಗ ಪೇಪರ್ನಲ್ಲಿ ಒಂದು ಪ್ರಕಟಣೆ ಹೊರಡಿಸಿಬಿಡ್ತಾರೆ. ನನ್ನ ಅಭಿಮಾನಿ ಅಂತ ಹೇಳ್ಕೊಂಡು, ಅಥವಾ MGR ಅವರ ಅಭಿಮಾನಿ, MGR ಅವರ ಆಪ್ತ, ಹಿಂಗೆಲ್ಲ ಹೇಳ್ಕೊಂಡು ಯಾರು ಯಾವುದೇ ರೀತಿಯಾದಂತಹ ತಪ್ಪು ಕೆಲಸಗಳನ್ನ ಮಾಡೋ ಹಾಗಿಲ್ಲ, ಮಾಡಿದ್ರೆ ಅದನ್ನ ನಾನು ಸಹಿಸೋದಿಲ್ಲ ಅಂತ ಹೇಳಿ ಪೇಪರ್ನಲ್ಲಿ ಆಡ್ ಕೊಡ್ತಾರಂತೆ MGR. ಆ ಕಾಲದಲ್ಲಿ 1978ರಲ್ಲಿ ವಿಜಯ್ ಅವರು ಅವರ ಮೊದಲ ಭಾಷಣ, ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದಂತಹ ನಂತರದಲ್ಲಿ ಮೊದಲ ಭಾಷಣದಲ್ಲಿ TVK ಪಕ್ಷದವರಿಗೆ, TVK ಪಕ್ಷದ ಶಾಸಕರಿಗೆ, ಜೊತೆಗೆ ತಮ್ಮ ಜೊತೆ ಮಂತ್ರಿಯಾಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದಂತಹ ಎಲ್ರಿಗೂ ಕೊಟ್ಟಂತಹ ಸಂದೇಶ ಏನು? ನಾನ್ ತಪ್ಪು ಮಾಡಲ್ಲ, ವಿಜಯ್ ತಪ್ಪು ಮಾಡಲ್ಲ, ವಿಜಯ್ ಜೊತೆಗಿರುವವರು ಕೂಡ ತಪ್ಪು ಮಾಡಲ್ಲ, ತಪ್ಪು ಮಾಡಬಾರದು ಅನ್ನುವಂತಹ ಸ್ಪಷ್ಟ ಸಂದೇಶ, ಸ್ಪಷ್ಟ ವಾರ್ನಿಂಗ್. ಅದು ಯಾರೇ ಆದ್ರೂ, ಅದು ಎಂಥದ್ದೇ ತಪ್ಪನ್ನ ಮಾಡಿದ್ರು, ಅದು ಎಷ್ಟೇ ಆಪ್ತರಿದ್ರು ಸುಮ್ಮನೆ ಬಿಡುವವನು ವಿಜಯ್ ಅಲ್ಲ. ಅಂಥದ್ದೊಂದು ಪಾರದರ್ಶಕ ಸರ್ಕಾರದ ಪ್ರಾಮಿಸ್ ಅನ್ನ ನಾನು ತಮಿಳುನಾಡಿನ ಜನತೆಗೆ ಮಾಡ್ತಾ ಇದ್ದೀನಿ ಅನ್ನುವಂಥ ಒಂದು ಸ್ಪಷ್ಟ ಮಾತನ್ನ ಹೇಳ್ತಾರೆ ವಿಜಯ್ ಅವರು. ಅದರ ಜೊತೆಗೆ ಬಹಳ ಪವರ್ಫುಲ್ ಅಂತ ಅನ್ಸಿದ್ದು, ಎಲ್ಲವನ್ನೂ ಕೂಡ ಸಾಧ್ಯ ಮಾಡ್ಲಿಕ್ಕೆ ಸಾಧ್ಯ ಇಲ್ವೇನೋ, ಯಾಕಂದ್ರೆ ನಾನು ದೇವರಲ್ಲ. ಸರ್ಕಾರಕ್ಕೆ ಏನು ಸಾಧ್ಯ ಇದೆಯೋ ಮಾಡೋದಕ್ಕೆ, ನನ್ನಿಂದ ಏನು ಸಾಧ್ಯ ಇದೆಯೋ ಮಾಡೋದಕ್ಕೆ ನಾನು ಅದನ್ನ ಮಾಡ್ತೀನಿ. ರಾಜ್ಯದ ಬೊಕ್ಕಸದ 1 ರೂಪಾಯಿ 1 ಪೈಸೆಯನ್ನು ಕೂಡ ನಾನು ಮುಟ್ಟಕ್ಕೆ ಹೋಗೋದಿಲ್ಲ, ನನಗಾಗಿ ನಾನು ಮುಟ್ಟಕ್ಕೆ ಹೋಗೋದಿಲ್ಲ. ಇದು ವಿಜಯ್ ಅವರು ಮಾಡಿದಂತಹ ಪ್ರಾಮಿಸ್. ಅದರ ಜೊತೆಗೆ ಏನೇ ಬಂದ್ರು, ಎಂಥದ್ದೇ ಆದ್ರೂ ಕೂಡ ನೋಡ್ಕೊಳ್ಳೋಣ, ನೀವೆಲ್ಲ ಜೊತೆಗಿರ್ತಿರಲ್ಲ, ಕೋಟಿ ಕೋಟಿ ಜನ ನೀವು ನನ್ನ ಜೊತೆಗಿರುವಂತಹ ಟೈಮ್ನಲ್ಲಿ ಅದು ಎಂಥದ್ದೇ ಸಮಸ್ಯೆ ಎದುರಾಗ್ಲಿ, ಅದು ಎಂಥದ್ದೇ ಸವಾಲ್ ಸರ್ಕಾರಕ್ಕೆ ಬರಲಿ, ಅದನ್ನ ಫೇಸ್ ಮಾಡುವಂತಹ ಕೆಲಸ ಮಾಡೋಣ ಅಂತ ಹೇಳಿ ವಿಜಯ್ ಅವರು ಕರೆ ಕೊಡ್ತಾರೆ. ಅದಾದಂತಹ ನಂತರದಲ್ಲಿ, ಅವರ ಭಾಷಣದ ನಂತರದಲ್ಲಿ ಆ ಸೆಲ್ಫಿ ವಿಡಿಯೋ ಮಾಡ್ಕೊಂಡಿದ್ದನ್ನ ಗಮನಿಸ್ತಾ ಇದ್ದೀರಿ. ಬಹುತೇಕ ಈಗಿನ ಜಮಾನದ ಮುಖ್ಯಮಂತ್ರಿ ವಿಜಯ್ ಅವರು ಈ ಟೆಕ್ನಾಲಜಿ ಯಾವ ರೀತಿ ಬಳಕೆ ಮಾಡಬೇಕು, ಏನು ಎತ್ತ ಎಲ್ಲವೂ ತಿಳಿದಿರುವಂತಹ ಒಬ್ಬ ಮುಖ್ಯಮಂತ್ರಿ. ನಾನು ಆಗ್ಲೇ ಯಾರು ಹೇಳಿದ್ದನ್ನ ಕೇಳಿಸ್ಕೊಳ್ತಾ ಇದ್ದೆ. ತಮಿಳುನಾಡಿನ ರಾಜಕೀಯ ಇತಿಹಾಸದಲ್ಲೇ ಮುಖ್ಯಮಂತ್ರಿ ಆದಂತಹ ಟೈಮ್ನಲ್ಲಿ ಈ ರೀತಿ ಬ್ಲೇಸರ್ ಹಾಕೊಂಡು ಇಂಥದ್ದೊಂದು ಅಟೈರ್ನಲ್ಲಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ ಯಾರು ಇಲ್ವಂತೆ. ಸಾಮಾನ್ಯವಾಗಿ ತಮಿಳುನಾಡಿನ ಕಾಸ್ಟ್ಯೂಮ್ ಏನು, ಆ ವೈಟ್ ಶರ್ಟ್, ವೈಟ್ ಪಂಚೆ ಏನಿದೆ ಅದನ್ನು ಹಾಕೊಂಡು ಅಲ್ಲಿನ ಸಾಂಪ್ರದಾಯಿಕ ಉಡುಗೆ, ಅದರಲ್ಲಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ. ಆದ್ರೆ ವಿಜಯ್ ಡೇ 1 ಇಂದ ಪ್ರತಿಯೊಂದರಲ್ಲೂ ಕೂಡ ಒಂದು ವಿಭಿನ್ನತೆಯನ್ನ ಸೆಟ್ ಮಾಡ್ಕೊಂಡು ಬಂದಂತಹ ವ್ಯಕ್ತಿ. ಇವತ್ತು ಪ್ರಮಾಣ ವಚನ ಸ್ವೀಕಾರ ಸಂದರ್ಭದಲ್ಲೂ ಕೂಡ ಅವರು ಬ್ಲೇಸರ್ ಹಾಕೊಂಡು, ಆ ಕೋಟ್ ಎಲ್ಲ ಹಾಕೊಂಡು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ರು. ಒಂದು ಯಂಗ್ ಯೂತ್ಫುಲ್ ಮೆಸೇಜ್ ಅಂತ ಹೇಳಬಹುದೇನೋ ವಿಜಯ್ ಅವರ ಅಟೈರ್. ಜೊತೆಗೆ ವಿಜಯ್ ಅವರ ಮಾತು ಕೂಡ ಹಾಗೆ ಇತ್ತು. ಚಾಲೆಂಜಸ್ ಇರೋದು ಅವರು ಚುನಾವಣೆಗೂ ಮುನ್ನ ತಮ್ಮ ಪ್ರಣಾಳಿಕೆಯಲ್ಲಿ ಮಾಡಿದಂತಹ ಘೋಷಣೆಗಳು, ಅದರಲ್ಲಿ 3ಅನ್ನ ಈ ಕ್ಷಣದಿಂದ ಜಾರಿ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಅದು ಪ್ರತಿ ಮನೆಗೆ 200 ಯೂನಿಟ್ ಉಚಿತ ಕರೆಂಟ್, ಹಾಗೆಯೇ ತಮಿಳುನಾಡಿನಲ್ಲಿ ಹೆಣ್ಣು ಮಕ್ಕಳಿಗೆ ಉಚಿತ ಬಸ್ ಪ್ರಯಾಣ, ಹಾಗೆಯೇ ಡ್ರಗ್ಸ್ ಅನ್ನ ನಿಯಂತ್ರಣ ಮಾಡೋದಕ್ಕೆ ಪ್ರತಿ ಜಿಲ್ಲೆಯಲ್ಲಿ ವಿಶೇಷ ಪಡೆ, ಈ 3ಅನ್ನ ಘೋಷಣೆ ಮಾಡಿದ್ದಾರೆ. ಇದನ್ನ ಹೊರತುಪಡಿಸಿದಂತೆ ಬಹಳ ಕುತೂಹಲ ಇದ್ದಿದ್ದು 60 ವರ್ಷದೊಳಗಿನ ಮಹಿಳೆಯರಿಗೆ ಮಾಸಿಕ 2,500 ಆರ್ಥಿಕ ನೆರವು. ಅಂದ್ರೆ ನಮ್ಮಲ್ಲಿ ಗೃಹಲಕ್ಷ್ಮಿ ಯೋಜನೆ ಇದೆಯಲ್ಲ, ಹಾಗೆ ಪ್ರತಿ ಕುಟುಂಬಕ್ಕೆ 6 ಉಚಿತ LPG ವಾರ್ಷಿಕವಾಗಿ, ಬಡ ಕುಟುಂಬಗಳ ವಿವಾಹಕ್ಕೆ 8 ಗ್ರಾಂ ಚಿನ್ನ, ಹಾಗೆ ರೇಷ್ಮೆ ಸೀರೆ, ಮಹಿಳಾ ನೇತೃತ್ವದ ಸ್ವಸಹಾಯ ಗುಂಪುಗಳಿಗೆ 5 ಲಕ್ಷದವರೆಗೆ ಬಡ್ಡಿ ಸಾಲ, ಬಡ್ಡಿ ರಹಿತ ಸಾಲ, ಇದನ್ನೆಲ್ಲ ಘೋಷಣೆ ಮಾಡಿದ್ದಾರೆ ವಿಜಯ್ ಅವರು.
ಜೊತೆಗೆ ಸರ್ಕಾರಿ ಹಾಗೆ ಅನುದಾನಿತ ಶಾಲೆಗಳಲ್ಲಿ ಓದುವ ಮಕ್ಕಳ ಕುಟುಂಬಗಳಿಗೆ 15,000 ಸಹಾಯಧನ ಕೊಡ್ತೀನಿ ಅಂತ ಹೇಳಿದ್ದಾರೆ. ಕಾಮರಾಜ್ ಅವರ ಹೆಸರಿನಲ್ಲಿ ಕಾಮರಾಜ್ ಅವರ ಹೆಸರಿನಲ್ಲಿ 100 ವಸತಿ ಶಾಲೆಗಳನ್ನ ಸ್ಥಾಪನೆ ಮಾಡ್ತೀವಿ ಅಂತ ಹೇಳಿದ್ರು. ಉನ್ನತ ಶಿಕ್ಷಣಕ್ಕಾಗಿ 20 ಲಕ್ಷದವರೆಗೆ ಸಾಲ ಸೌಲಭ್ಯ ಕೊಡ್ತೀವಿ ಅಂತ ಹೇಳಿದ್ರು. ಕೃಷಿ ಸಾಲ 50,000ದವರೆಗೇನೋ ಮನ್ನಾ ಮಾಡ್ತೀವಿ ಅಂತ ಹೇಳಿ ಘೋಷಣೆ ಮಾಡಿದ್ರು. 25 ಲಕ್ಷದವರೆಗೆ ಆರೋಗ್ಯ ವಿಮೆಯ ಘೋಷಣೆ ಮಾಡಿದ್ರು. ಇವೆಲ್ಲವೂ ಕೂಡ ಜಾರಿಗೆ ತರಬೇಕು ಅಂದ್ರೆ ಬಹುತೇಕ ವಿಶ್ಲೇಷಕರು ಹೇಳಿದ್ದೇನು ಬಹಳ ಕಷ್ಟ ಇದೆ. 10 ಲಕ್ಷ ಕೋಟಿ ಸಾಲವನ್ನ ಹೊಂದಿರುವಂತಹ ಒಂದು ಸರ್ಕಾರ ತಮಿಳುನಾಡಿನ ಸರ್ಕಾರ. ಹೀಗಿರುವಂತಹ ಸಂದರ್ಭದಲ್ಲಿ ಇಷ್ಟೆಲ್ಲ ಯೋಜನೆಗಳನ್ನ ಜಾರಿ ತರಬೇಕು ಅಂತಂದ್ರೆ ಬಜೆಟ್ ಗಾತ್ರ ಬಹಳ ದೊಡ್ಡದಾಗತ್ತೆ. ನೀವು ರೆವೆನ್ಯೂಗೆ ಹೊಸ ಸೋರ್ಸ್, ಸಂಪನ್ಮೂಲ ಕ್ರೋಢೀಕರಣಕ್ಕೆ ಹೊಸ ಸೋರ್ಸ್ ಅನ್ನ ಕಂಡು ಹಿಡಿದೇ ಇದ್ರೆ ಇದೆಲ್ಲ ಜಾರಿ ತರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಕೆಲವು ತಜ್ಞರು ವಿಶ್ಲೇಷಕರು ಹೇಳ್ತಾ ಇದ್ರು. ಖುದ್ದು ವಿಜಯ್ ಅವರಿಗೆ ಅದರ ಅರಿವಾಗಿದೆಯೋ ಏನೋ ಗೊತ್ತಿಲ್ಲ. ಅವರ ಮಾತಿನಲ್ಲಿ ಅಂಥದ್ದೊಂದು ಉಲ್ಲೇಖ ಇತ್ತು, ಏನು ಸಾಧ್ಯನೋ ಅದನ್ನ ನಾನು ಮಾಡ್ತೀನಿ, ನಾನು ದೇವರಲ್ಲ, ಎಲ್ಲ ಯೋಜನೆಗಳನ್ನ ಜಾರಿ ಮಾಡೋದಕ್ಕೆ ನನಗೆ ನೀವು ಸಮಯ ಕೊಡಬೇಕು ಅನ್ನುವಂಥ ಮನವಿಯನ್ನ ಮಾಡಿಕೊಂಡ್ರು ವಿಜಯ್. ಸಿ ಜೋಸೆಫ್ ವಿಜಯ್ ಎನ್ನುம் நான் சட்டப்படி அமைக்கப்பெற்ற இந்திய அரசியல் அமைப்பின்பால் உண்மையான நம்பிக்கையும் மாறா பற்றும் கொண்டிருப்பேன் என்றும் இந்திய நாட்டின் ஒப்பில்லாத முழு முதல் ஆட்சியையும் ஒருமையையும் நிலைநிறுத்துவேன் என்றும் தமிழ்நாட்டு அரசின் முதலமைச்சராக உண்மையாகவும் உளச்சான்றின்படியும் என் கடமைகளை நிறைவேற்றுவேன் என்றும் அரசியல் அமைப்பிற்கும் சட்டத்திற்கும் இணங்க அச்சமும் ஒருதலை சார்பும் இன்றி விருப்பு வெறுப்பை விலக்கி பலதரப்பட்ட மக்கள் அனைவருக்கும் நேர்மையானதை செய்வேன் என்றும் ஆண்டவன் மீது ஆணையிட்டு உறுதிமொழிகிறேன். சி ஜோசப் விஜய் எனும் நான் தமிழ்நாட்டு அரசின் முதலமைச்சர் என்ற முறையில் எனது கவனத்திற்குள்ளாவதும் தெரிய வருவதுமான எந்த பொருளையும் முதலமைச்சரின் கடமைகளை உரியவாறு நிறைவேற்ற தேவையான அளவுக்கன்றி ஒருவரிடமோ பலரிடமோ நேர்முகமாகவோ மறைமுகமாகவோ அறிவிக்கவோ வெளிப்படுத்தவோ மாட்டேன் என்று ஆண்டவன் மீது ஆணையிட்டு உறுதிமொழிகிறேன். ನಟ ವಿಜಯ್ ಅವರ ಪ್ರಮಾಣ ವಚನ ಎಷ್ಟು ಪವರ್ಫುಲ್ ಆಗಿತ್ತು ನೋಡಿ. ಬಹುತೇಕ ನಾನು ಆಗಲೇ ಉಲ್ಲೇಖ ಮಾಡಿದೆ, ಯಾರೇ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡುವಂತಹ ಸಂದರ್ಭದಲ್ಲೂ ಅದು ಯಾರೇ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಲಿ, ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಲಿ, ಅದು ಏನು ಕೊಟ್ಟಿರ್ತಾರೋ ಅದು ಆ ಬೋಧನಾ ಪತ್ರ ಏನಿರುತ್ತೋ ಅದನ್ನ ಓದುವಂತಹ ಕೆಲಸವನ್ನ ಮಾಡ್ತಾರೆ. ಸಾಮಾನ್ಯವಾಗಿ ಆಗುವಂಥದ್ದೇ ಅದು. ತಮ್ಮ ಹೆಸರನ್ನ ಹೇಳುವಂತಹ ಸಂದರ್ಭದಲ್ಲಿ ಅವರು ಆ ಪತ್ರವನ್ನ ನೋಡೋದಿಲ್ಲ, ಆ ಲೆಟರ್ ಅನ್ನ ನೋಡೋದಿಲ್ಲ, ಒಂದು ಬಿಟ್ರೆ ಉಳಿದಿದ್ದೆಲ್ಲ ಅಲ್ಲಿ ಏನಿದೆಯೋ ಅದನ್ನ ಓದಿ ಹೇಳ್ತಾರೆ. ಆದ್ರೆ ವಿಜಯ್ ಅವರ ಪ್ರಮಾಣ ವಚನ ಗಮನಿಸಿ ನೀವು, ಕಂಪ್ಲೀಟ್ ಫಸ್ಟ್ ಹಾಫ್ ಅವ್ರದ್ದು ಏನ್ ಹೇಳ್ತಾರೋ, ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೋ ಅಷ್ಟನ್ನೂ ಕೂಡ ಒಂದು ಲೆಟರು ಕೂಡ ಪೇಪರ್ನಲ್ಲಿ ಏನು ಬರ್ದಿದೆ ಅದ್ರಲ್ಲಿ ಏನಿದೆ ಅನ್ನೋದನ್ನ ನೋಡೋದಕ್ಕೆ ಹೋಗೋದಿಲ್ಲ. ಕಂಪ್ಲೀಟ್ ಅವರೇ ಹೇಳ್ಬಿಡ್ತಾರೆ. ಜೊತೆಗೆ ಆ ಹೇಳಿದಂತಹ ರೀತಿ, ಅವರ ಬಾಡಿ ಲ್ಯಾಂಗ್ವೇಜ್ ಎಂಥದ್ದೊಂದು ಸ್ಟ್ರಾಂಗ್ ಮೆಸೇಜ್.
ತಮಿಳುನಾಡಿನಲ್ಲಿ ನನ್ನ ಎರ ಆರಂಭ ಆಗ್ತಾ ಇದೆ ಅನ್ನುವಂಥ ಒಂದು ಸ್ಪಷ್ಟ ಸಂದೇಶವನ್ನ ವಿಜಯ್ ಅವರು ನೀಡಿರೋದು. ಇದರ ಜೊತೆಗೆ ಮತ್ತೊಂದು ಪ್ರಮುಖ ವಿಚಾರವನ್ನ ಉಲ್ಲೇಖ ಮಾಡಬೇಕು. 9 ಜನ ಮಿನಿಸ್ಟರ್ಸ್ ಏನು ಅವರ ಕ್ಯಾಬಿನೆಟ್ ನಲ್ಲಿ ಇವತ್ತು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ದಾರೆ. ಗೆದ್ದವರಲ್ಲಿ ಸುಮಾರು 93 ಶಾಸಕರು ಫಸ್ಟ್ ಟೈಮ್ ಶಾಸಕರು. ಈಗ ಮಿನಿಸ್ಟರ್ ಆಗಿರೋರಲ್ಲಿ ಸೆಂಗೋಟಯ್ಯನ್ ಅವರು ಒಬ್ರು ಬಿಟ್ರೆ ಉಳಿದವರೆಲ್ಲರೂ ಮೊದಲ ಬಾರಿಗೆ ಸಚಿವರಾಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿರೋರು. ಅದರಲ್ಲಿ ಬಹುತೇಕರು ಫಸ್ಟ್ ಟೈಮ್ ಶಾಸಕರು ಕೂಡ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.